ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಈಗ ದೊಡ್ಡ ಸಂಚಲನ ಮೂಡಿದೆ. ಸಿಎಂ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆಗಳ ನಡುವೆ ಈಗ 31 ಶಾಸಕರು ಹೈಕಮಾಂಡ್ಗೆ ಪತ್ರ ಬರೆದಿರುವುದು ಕಾಂಗ್ರೆಸ್ ನಾಯಕರಲ್ಲಿ ನಡುಕವನ್ನೇ ಹುಟ್ಟಿಸಿದೆ. ಅಷ್ಟಕ್ಕೂ ಈ ಪತ್ರದಲ್ಲಿ ಏನಿದೆ? 31 ಶಾಸಕರನ್ನ ಒಗ್ಗೂಡಿಸಿ ಪತ್ರವನ್ನ ಬರೆಸಿದ್ದಾದ್ರೂ ಯಾರು? ಇದು ಯಾವ ನಾಯಕನ ರಾಜಕೀಯ ರಣತಂತ್ರ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡದ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಫೆಬ್ರವರಿ 2026 ಅತ್ಯಂತ ಸಂಕೀರ್ಣ ಮತ್ತು ಕುತೂಹಲಕಾರಿ ತಿಂಗಳಾಗಿ ದಾಖಲಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕಾರಾವಧಿಯ 1000 ದಿನಗಳನ್ನು ಪೂರೈಸಿರುವ ಈ ಸಂದರ್ಭದಲ್ಲಿ ಪಕ್ಷದ ಆಂತರಿಕ ವಲಯದಲ್ಲಿ ಭುಗಿಲೆದ್ದಿರುವ ಪತ್ರ ಸಂಚಲನವು ಸರ್ಕಾರದ ಸ್ಥಿರತೆ ಮತ್ತು ನಾಯಕತ್ವದ ಬಗ್ಗೆ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಕಾಂಗ್ರೆಸ್ ಪಕ್ಷದ 31 ಮೊದಲ ಬಾರಿಯ ಶಾಸಕರು ಹೈಕಮಾಂಡ್ಗೆ ಬರೆದಿರುವ ಪತ್ರವು ಕೇವಲ ಸಚಿವ ಸ್ಥಾನದ ಬೇಡಿಕೆಯಲ್ಲ, ಬದಲಾಗಿ ಇದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ತೀವ್ರ ನಾಯಕತ್ವ ಸಂಘರ್ಷದ ಮೊದಲ ಭಾಗವಾಗಿದೆ. ಸ್ನೇಹಿತರೆ, ಫೆಬ್ರವರಿ 23, 2026 ಮಾಧ್ಯಮಗಳಲ್ಲಿ ಬಹಿರಂಗಗೊಂಡ ಈ ಪತ್ರವು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವ ಉದ್ದೇಶದಿಂದ ರೂಪಿತವಾಗಿದೆ. ಈ ಪತ್ರದ ಮುಖ್ಯ ಬೇಡಿಕೆ ಏನು ಅಂದರೆ, ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕನಿಷ್ಠ 5 ಮಂದಿ ಮೊದಲ ಬಾರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನೋದು. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು 136 ಸ್ಥಾನಗಳನ್ನು ಗೆದ್ದಾಗ ಅದರಲ್ಲಿ 38 ಮಂದಿ ಹೊಸ ಮುಖಗಳು ಆಯ್ಕೆಯಾಗಿದ್ರು. ಆದರೆ ಸರ್ಕಾರ ರಚನೆಯ ಸಮಯದಲ್ಲಿ ಅನುಭವಕ್ಕೆ ಆದ್ಯತೆ ನೀಡಿ ಒಬ್ಬನೇ ಒಬ್ಬ ಹೊಸ ಶಾಸಕನಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಿರಲಿಲ್ಲ. ಈ ಅಸಮಾಧಾನವೇ ಈಗ ಪತ್ರದ ರೂಪದಲ್ಲಿ ಹೊರಬಿದ್ದಿದೆ. ಶಾಸಕರು ತಮ್ಮ ಪತ್ರದಲ್ಲಿ ಮಂಡಿಸಿರುವ ವಾದವು ಅತ್ಯಂತ ಪ್ರಬಲವಾಗಿದೆ. ಕರ್ನಾಟಕದ ಜನತೆ 38 ಹೊಸ ಮುಖಗಳನ್ನು ಆರಿಸುವ ಮೂಲಕ ಶಾಸಕಾಂಗದಲ್ಲಿ ಬದಲಾವಣೆಯನ್ನ ಬಯಸಿದರೆ, ಆದ್ದರಿಂದ ಯುವ ನಾಯಕತ್ವಕ್ಕೆ ಮನ್ನಣೆಯನ್ನ ನೀಡುವುದು ಜನಾದೇಶವನ್ನ ಗೌರವಿಸಿದಂತಾಗುತ್ತದೆ ಎಂದು ಇವರು ವಾದಿಸಿದ್ದಾರೆ. ಇದಷ್ಟೇ ಅಲ್ಲದೆ ಭಾರತದಾದ್ಯಂತ ಹಲವು ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಶಾಸಕರಾದವರೇ ಮುಖ್ಯಮಂತ್ರಿ ಮತ್ತು ಪ್ರಭಾವಿ ಸಚಿವರಾದ ಉದಾಹರಣೆಗಳನ್ನು ಇವರು ಉಲ್ಲೇಖಿಸಿದ್ದಾರೆ. ಅನುಭವವು ಪ್ರಗತಿಗೆ ಅಡ್ಡಿಯಾಗಬಾರದು ಎಂಬುದು ಈ ಯುವ ಪಡೆಯ ಪ್ರಬಲ ನಿಲುವಾಗಿದೆ. ಇನ್ನು ಸ್ನೇಹಿತರೆ, ರಾಜ್ಯ ರಾಜಕೀಯ ವಲಯದಲ್ಲಿ ಈ ಪತ್ರದ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಬಗ್ಗೆ ತೀವ್ರ ಚರ್ಚೆಗಳು ನಡೀತಾ ಇವೆ. ಪತ್ರವು ಯಾವುದೇ ದಿನಾಂಕವನ್ನ ಹೊಂದಿಲ್ಲದಿರುವುದು ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿಯ ಸಮಯದಲ್ಲೇ ಬಹಿರಂಗಗೊಂಡಿರುವುದು ಇದು ಒಂದು ಯೋಜಿತ ನಡೆ ಎಂದು ಅನುಮಾನವನ್ನ ಬಲಪಡಿಸಿದೆ. ಅನೇಕ ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಪತ್ರವು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಣದ ತಂತ್ರಗಾರಿಕೆಯಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 2 ವರ್ಷ ಪೂರೈಸಿದ ನಂತರ ನಾಯಕತ್ವ ಬದಲಾವಣೆಯ ಒಪ್ಪಂದವಿದೆ ಎಂಬ ಸುದ್ದಿ ಬಲವಾಗ್ತಾ ಇರುವಾಗಲೇ ಹೊಸ ಶಾಸಕರಿಂದ ಈ ಪತ್ರ ಬರೆಸುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವುದು ಈ ಯೋಜನೆಯ ಉದ್ದೇಶವೂ ಇರಬಹುದು. ಡಿಕೆ ಶಿವಕುಮಾರ್ ಅವರು ಈ ಪತ್ರದ ಬೇಡಿಕೆಯನ್ನ ಬಹಿರಂಗವಾಗಿಯೇ ಬೆಂಬಲಿಸಿರುವುದು ಈ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ. ಪಕ್ಷಕ್ಕೆ ಹೊಸ ರಕ್ತ ಮತ್ತು ಹೊಸ ಆಲೋಚನೆಗಳ ಅಗತ್ಯವಿದೆ. ಹಳೆಯ ನಾಯಕರೇ ಶಾಶ್ವತವಾಗಿರಲು ಸಾಧ್ಯವಿಲ್ಲ ಎಂಬ ಇವರ ಹೇಳಿಕೆಯು ಈಗ ಅತ್ಯಂತ ಮಹತ್ವದ್ದಾಗಿದೆ. ಇನ್ನು ಮತ್ತೊಂದು ಕಡೆ ಈ ಪತ್ರವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂದಿಗ್ಧ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಇವರು ಸಚಿವ ಸಂಪುಟ ಪುನರ್ರಚನೆಗೆ ಉತ್ಸುಕರಾಗಿದ್ರು. ಇದು ತಮ್ಮ ಅಧಿಕಾರವನ್ನ ಭದ್ರಪಡಿಸುವ ಉದ್ದೇಶವನ್ನ ಹೊಂದಿತ್ತು. ಆದರೆ 31 ಶಾಸಕರ ಈ ಬೇಡಿಕೆಯು ಸಂಪುಟದಲ್ಲಿರುವ ಹಿರಿಯ ಸಚಿವರನ್ನು ಕೈಬಿಡುವ ಅನಿವಾರ್ಯತೆಯನ್ನು ಸೃಷ್ಟಿಸಬಹುದು. ಸಿದ್ದರಾಮಯ್ಯ ಅವರು ಈ ಬೇಡಿಕೆಯನ್ನು ತಕ್ಷಣವೇ ತಿರಸ್ಕರಿಸಿದ್ದು, ಮೊದಲ ಬಾರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡುವುದಿಲ್ಲ ಎಂಬುದು ಪಕ್ಷದ ತೀರ್ಮಾನ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಹಿರಿಯ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮತ್ತು ಪಕ್ಷದ ಸಾಂಪ್ರದಾಯಿಕ ಕ್ರಮವನ್ನು ಎತ್ತಿ ಹಿಡಿಯುವ ಪ್ರಯತ್ನವಾಗಿದೆ. ವರದಿಗಳ ಪ್ರಕಾರ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗ ಮತ್ತು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಈ ಸಹಿ ಸಂಗ್ರಹದ ಹಿಂದೆ ಇದ್ರು ಎಂದು ಹೇಳಲಾಗುತ್ತದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಈ ಪತ್ರಕ್ಕೆ ಸಹಿಗಳನ್ನು ಪಡೆಯಲಾಗ್ತಿತ್ತು. ಶಾಸಕ ಮಂತರ್ಗೌಡ ಅವರು ಹೇಳುವಂತೆ, ನಾವು ಯುವಕರಿಗೆ ಅವಕಾಶ ಕೇಳುವುದರಲ್ಲಿ ತಪ್ಪೇನಿಲ್ಲ, ಇದು ನಮ್ಮ ಸಾಮೂಹಿಕ ಬೇಡಿಕೆಯಾಗಿದೆ. ಆದರೆ ಈ ಪತ್ರವನ್ನು ಈಗಲೇ ಬಿಡುಗಡೆ ಮಾಡುವ ಮೂಲಕ ಹೈಕಮಾಂಡ್ಗೆ ರಾಜ್ಯ ನಾಯಕತ್ವದ ಬಗ್ಗೆ ಒಂದು ಪ್ರಬಲ ಸಂದೇಶವನ್ನು ರವಾನಿಸುವುದು ಈ ಯೋಜನೆಯ ಹಿಂದಿನ
ಮೂಲ ಉದ್ದೇಶವಾಗಿದೆ. ಸ್ನೇಹಿತರೆ, 31 ಶಾಸಕರ ಪತ್ರವು ಕೇವಲ ಸಂಪುಟ ಸೇರ್ಪಡೆಗೆ ಸೀಮಿತವಾಗಿಲ್ಲ. ಇದು ಪರೋಕ್ಷವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಒಪ್ಪಂದವನ್ನ ನೆನಪಿಸುತ್ತಿದೆ. ಈ ಪತ್ರದ ಪ್ರಮುಖ ಸಹಿದಾರರಲ್ಲಿ ಒಬ್ಬರಾದ ಇಕ್ಬಾಲ್ ಹುಸೇನ್ ಅವರು ನೀಡಿರುವ ಹೇಳಿಕೆಯು ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ಮತ್ತಷ್ಟು ಕಾವೇರಿಸಿದೆ. ನಮಗೆ ಬದಲಾವಣೆ ಬೇಕು, ಇತರರಿಗೂ ಅವಕಾಶ ನೀಡಬೇಕು, ಚುನಾವಣೆಗಳ ದೃಷ್ಟಿಯಿಂದ ಇದು ಅಗತ್ಯವಿದೆ ಎಂದು ಇವರು ಹೇಳುವ ಮೂಲಕ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವ ಬೇಡಿಕೆಯನ್ನ ಪರೋಕ್ಷವಾಗಿ ಮುಂದಿಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಕರ್ನಾಟಕದ ಈ ಬಿಕ್ಕಟ್ಟನ್ನ ನಿಭಾಯಿಸುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ದೊಡ್ಡ ಸವಾಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಈ ಪರಿಸ್ಥಿತಿಯನ್ನ ಅತ್ಯಂತ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಬದಲಿಸಿದ್ರೆ ಇವರ ಅಹಿಂದ ಬೆಂಬಲಕ್ಕೆ ಧಕ್ಕೆಯಾಗುವ ಭೀತಿ ಪಕ್ಷಕ್ಕಿದೆ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರನ್ನ ಕಡೆಗಣಿಸಿದ್ರೆ ಒಕ್ಕಲಿಗ ಸಮುದಾಯದ ಅಸಮಾಧಾನ ಮತ್ತು ಪಕ್ಷದ ಸಂಘಟನಾ ಶಕ್ತಿಗೆ ಹೊಡೆತ ಬೀಳಬಹುದು. ಈ ಮಧ್ಯ ನಾಯಕತ್ವ ಬದಲಾವಣೆಯ ಚರ್ಚೆಯನ್ನ ಹಳಿತಪ್ಪಿಸಲು ದಲಿತ ಮುಖ್ಯಮಂತ್ರಿ ಅಸ್ತ್ರವನ್ನ ಬಳಸಲಾಗ್ತಾ ಇದೆ. ಸಚಿವ ಎಚ್.ಸಿ. ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿಯವರಂತಹ ನಾಯಕರು ದಲಿತ ಮುಖ್ಯಮಂತ್ರಿಯ ಅಗತ್ಯವನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ದಾರಿಯನ್ನ ತಡೆಯಲು ಸಿದ್ದರಾಮಯ್ಯ ಬಣವು ರೂಪಿಸಿದ ಒಂದು ಉಪಾಯ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿ ಹೈಕಮಾಂಡ್ ಸರಿಯಾದ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಕೇವಲ ಶಾಸಕರಷ್ಟೇ ಅಲ್ಲ, 24 ವಿಧಾನ ಪರಿಷತ್ ಸದಸ್ಯರು ಕೂಡ ತಮಗೂ ಸಚಿವ ಸ್ಥಾನ ನೀಡಬೇಕೆಂದು ಹೈಕಮಾಂಡ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮೇಲ್ಮನವಿಯಲ್ಲಿ ಸರ್ಕಾರವನ್ನ ಪರಿಣಾಮಕಾರಿಯಾಗಿ ಸಮರ್ಥಿಸಿಕೊಳ್ಳಲು ಎಂಎಲ್ಸಿಗಳಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯ ಎಂದು ಇವರು ವಾದಿಸಿದ್ದಾರೆ. ಈ ಹೊಸ ಬೇಡಿಕೆಯು ಸಂಪುಟ ಪುನರ್ರಚನೆಯ ಪ್ರಕ್ರಿಯೆಯನ್ನ ಮತ್ತಷ್ಟು ಜಟಿಲಗೊಳಿಸಿದೆ. ಇನ್ನು ಸ್ನೇಹಿತರೆ, ಈ ಪತ್ರ ಮತ್ತು ನಾಯಕತ್ವದ ಸಂಘರ್ಷವು ರಾಜ್ಯದ ಆಡಳಿತದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಕೆಲವು ಶಾಸಕರು ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ಇವರು ತಮ್ಮ ಕ್ಷೇತ್ರಗಳ ಕೆಲಸಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾದ್ರೆ ಈಗಿನಿಂದಲೇ ಯುವ ನಾಯಕತ್ವವನ್ನು ಸಿದ್ಧಪಡಿಸುವ ಅಗತ್ಯವಿದೆ ಎಂದು 31 ಶಾಸಕರ ಪ್ರಬಲ ವಾದವಾಗಿದೆ. ಪಕ್ಷದೊಳಗಿನ ಈ ಬೆಳವಣಿಗೆಗಳು ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ಅಸ್ತ್ರಗಳಾಗಿ ಪರಿಣಮಿಸಿವೆ. ಸರ್ಕಾರದ ಉಸ್ತುವಾರಿಗಿಂತ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ಹೆಚ್ಚಿನ ಸಮಯವನ್ನ ಕಳೆಯುತ್ತಿದ್ದಾರೆ ಎಂದು ಪ್ರತಿಪಕ್ಷಗಳು ಟೀಕಿಸ್ತಾ ಇವೆ. ಸ್ನೇಹಿತರೆ, 31 ಶಾಸಕರ ಪತ್ರವು ಕರ್ನಾಟಕ ಕಾಂಗ್ರೆಸ್ನಲ್ಲಿನ ಆಳವಾದ ಬಿಕ್ಕಟ್ಟಿನ ಪ್ರತಿಬಿಂಬವಾಗಿದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸ್ಥಾನದ ಬೇಡಿಕೆಯನ್ನು ತಳ್ಳಿ ಹಾಕಿದ್ದರೂ ಹೈಕಮಾಂಡ್ ಮೇಲೆ ಬಿದ್ದಿರುವ ಒತ್ತಡವು ಸುಲಭವಾಗಿ ನಿಲ್ಲುವಂತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್